ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಜೀಸಸ್. ಹೋಲಿ ಗೋಸ್ಟ್. ಯೇಸು ಕ್ರಿಸ್ತನು ಒಳ್ಳೆಯವನು, ಆತನು ಪರಿಶುದ್ಧನು. ಯೇಸು ಕ್ರಿಸ್ತನು ಪರಿಶುದ್ಧನು. ಯೇಸು ಪರಿಶುದ್ಧನು. ಹಲ್ಲೆಲೂಯಾ. ಆ ಪರಿಶುದ್ಧವಾದ ನಾಮನೇ ನಮಗೆ ಬಿಡುಗಡೆ ಕೊಡುವುದು. ಹಲ್ಲೆಲೂಯಾ. ಆ ಪರಿಶುದ್ಧವಾದ ನಾಮನೇ ನಮ್ಮನ್ನು ರಕ್ಷಿಸುವುದು. ಆ ಪರಿಶುದ್ಧವಾದ ನಾಮನೇ ನಮ್ಮನ್ನು ನಡೆಸುವುದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಪರಿಶುದ್ಧವಾದ ನಾಮದಲ್ಲಿ ನಾವು ಬೇಡಿಯುವವರಾಗಿರಬೇಕು. ಹಲ್ಲೆಲೂಯಾ. ನಾವು ಯಾವಾಗಲೂ ನೆಲೆಗೊಂಡಿರುವವರು ಆಗಿರಬೇಕು. ಆ ಪರಿಶುದ್ಧವಾದ ನಾಮದಲ್ಲಿ ನಾವು ನೆಲೆಗೊಂಡಿರುವಾಗ ಯೇಸು ನಮ್ಮನ್ನು ಸಹಾಯ ಮಾಡುತ್ತಾನೆ. ಯೇಸುವಿನ ಮುಖಾಂತರ ನಮಗೆ ಸಹಾಯ ಉಂಟಾಗುತ್ತದೆ. ನಾವು ಪವಿತ್ರಾತ್ಮ ಭರಿತರಾಗಬೇಕೆಂದು ದೇವರ ಚಿತ್ತವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಪವಿತ್ರಾತ್ಮ ಭರಿತರಾಗಬೇಕೆಂದು ದೇವರ ಚಿತ್ತವಾಗಿದೆ, ಯೇಸುವಿನ ಚಿತ್ತವಾಗಿದೆ. ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಒಂದು ವಚನ ಓದಿಕೊಂಡು ಬರೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಪೊಸ್ತಲ ಕೊರಿಂಥದಲ್ಲಿ 2ನೇ ಅಧ್ಯಾಯ. ಈ ಮುಂಜಾನೆ ದೇವರು ಮಾತಾಡಿರುವುದು. ಹಲ್ಲೆಲೂಯಾ. 2ನೇ ಅಧ್ಯಾಯದಲ್ಲಿ 18ನೇ ವಚನ. ಹಲ್ಲೆಲೂಯಾ. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ಇದು ಅಲ್ಲದೆ ಆ ದಿನಗಳಲ್ಲಿ ನನ್ನ ದಾಸಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಹಲ್ಲೆಲೂಯಾ. ನನ್ನ ದಾಸಿಯರ ಮೇಲೆ ದಾಸಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ದಾಸಿ ಅಂದರೆ ಯಾರು ಗೊತ್ತಾ? ನೀವೇ ದೇವರ ಮಕ್ಕಳ ಮೇಲೆ ದೇವರು ತನ್ನ ಆತ್ಮವನ್ನು ಸುರಿಸುತ್ತೇನೆ ಅಂತ ಹೇಳ್ತದೆ. ಹಲ್ಲೆಲೂಯಾ. ಆ ಆತ್ಮ ನಮ್ಮ ಮೇಲೆ ಬರುವಾಗ ನಮಗೆ ಬಿಡುಗಡೆವಾಗುತ್ತದೆ. ನಾವು ಇನ್ನೊಬ್ಬರಿಗೆ ಆಧಾರವಾಗಿರುತ್ತೇವೆ. ಹಲ್ಲೆಲೂಯಾ. ನಾವು ಇನ್ನೊಬ್ಬರಿಗೆ ಕ್ರಿಸ್ತನ ವಿಷಯದಲ್ಲಿ ತಿಳಿಸುವುದಕ್ಕೆ ಆಗುತ್ತದೆ. ಇನ್ನೊಬ್ಬರಿಗೆ ನಾವು ಕ್ರಿಸ್ತನ ಹೆಸರಿನಲ್ಲಿ ಯಾವ ರೀತಿ ಶಿಷ್ಯರು ಹೋಗಿ ದೆವ್ವಗಳನ್ನು ಬಿಡಿಸುತ್ತಾ ಇದ್ದಿದ್ದರು, ರೋಗಿಗಳನ್ನು ವಾಸಿ ಮಾಡುತ್ತಾ ಇದ್ದಿದ್ದರು, ಹಾಗೆ ನಿನ್ನ ಮೇಲೆ ಯೇಸುವಿನ ಆತ್ಮ ಬರುವುದಾದರೆ ಆ ಯೇಸುವಿನ ಆತ್ಮದ ಮುಖಾಂತರ ನೀನು ಹೋಗಿ ಯಾರ ಮೇಲೆ ಕೈ ಹಿಡ್ತೀಯೋ ಅವರಿಗೆ ಬಿಡುಗಡೆವಾಗುತ್ತದೆ. ನೀನು ಹೋಗಿ ಯಾರಿಗೆ ಗುಣಪಡಿಸಿತೋ ಅವರನ್ನು ಗುಣ ಹೊಂದುತ್ತಾರೆ. ಹಲ್ಲೆಲೂಯಾ. ಅದು ನಿನ್ನ ಮುಖಾಂತರವಲ್ಲ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಉಂಟು. ಹಲ್ಲೆಲೂಯಾ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಉಂಟು. ಆ ನಾಮದಲ್ಲಿ ನಿನಗೆ ಬಿಡುಗಡೆವಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಆ ನಾಮದಲ್ಲಿ ನೀನು ಯಾವ ರೋಗಿಯನ್ನಾಗಲಿ ಅವನ ತಲೆ ಮೇಲೆ ಕೈ ಇಟ್ಟು ನೀನು ಪ್ರಾರ್ಥನೆ ಮಾಡುವಾಗ ಪರಿಶುದ್ಧ ಆತ್ಮ ಇಳಿದು ಬರುತ್ತದೆ. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧ ಆತ್ಮ ಇಳಿದು ಬಂದಾಗ ಅವನಲ್ಲಿರುವ ರೋಗ ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯಾ. ಸಿಮೋನ ಪೇತ್ರನು ಯಾವ ಪ್ರಕಾರ ಆ ಆಲಯಕ್ಕೆ ಹೋಗುವಾಗ ಭಿಕ್ಷೆಗಾರನು ನೋಡುತ್ತಾನೆ. ಇವರಿಗೆ ಎದುರು ನೋಡಿ ಏನೇ ಆಲೋಚನೆ ಇರ್ತದೆ ಅವನಿಗೆ ಅಲ್ಲಿ ಗೊತ್ತಾ? ಅವನಿಗೆ ಕಾಲು ಬರ್ತವೆಂದು ಆಲೋಚನೆ ಇರಲಿಲ್ಲ. ಅವನು ನಡೆಯುವಂತೆ ಇವರು ನನಗೆ ಶಕ್ತಿ ಕೊಡ್ತಾರೆ ಅಂತೇಳಿ ಅವನ ಹತ್ರ ಆಲೋಚನೆ ಇಲ್ಲ. ಅವನ ಹತ್ರ ಇದ್ದಿರುವ ಆಲೋಚನೆ ಏನು ಗೊತ್ತಾ? ಇವರಿಂದ ನನಗೆ ಏನಾದರೂ ಭಿಕ್ಷೆ ಸಿಗುತ್ತದೆ. ಹಲ್ಲೆಲೂಯಾ. ಇವರಿಂದ ನನಗೆ ಏನಾದರೂ ಭಿಕ್ಷೆ ಸಿಗುತ್ತದೆ ಎಂದು ಅವನು ಅವರ ಮುಖ ನೋಡುತ್ತಾ ಇದ್ದಿದ್ದನು. ಹಲ್ಲೆಲೂಯಾ. ಅವನು ಅವರ ಮುಖ ನೋಡುತ್ತಾ ಇದ್ದಿದ್ದನು. ಅವರಲ್ಲಿರೋದು ಪರಿಶುದ್ಧಾತ್ಮ. ಪ್ರೈಸ್ ದಿ ಲಾರ್ಡ್. ಅವರಲ್ಲಿರುವುದು ಪರಿಶುದ್ಧಾತ್ಮ ಇತ್ತು. ಯಾವ ಪ್ರಕಾರ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನನ್ನ ಆತ್ಮವನ್ನು ಸುರಿಸುವೆನೋ. ನಿಮ್ಮ ಆತ್ಮ ಅವರ ಮೇಲೆ ಬರುವಾಗ, ನಿಮ್ಮ ಮೇಲಿರುವಾಗ ನೀವು ಹೋಗಿ ರೋಗಿಗಳನ್ನು ಕೈ ಹಿಡಿದು ಎತ್ತುವಾಗ ಆ ರೋಗಿಗೆ ಬಲ ಬರುತ್ತದೆ, ಆ ರೋಗಿ ಗುಣವಾಗುತ್ತಾನೆ. ಹಲ್ಲೆಲೂಯಾ. ಅದೇ ಪ್ರಕಾರ ಇಲ್ಲಿ ಈ ಸಿಮೋನ ಪೇತ್ರನು ಬರುವಾಗ ಅವನು ಎದುರು ನೋಡುವುದೇನು ಗೊತ್ತಾ? ಭಿಕ್ಷೆ ನೋಡ್ತಾ ಇದ್ದಿದ್ದನು. ಹಲ್ಲೆಲೂಯಾ. ಅವನು ಭಿಕ್ಷೆ ನೋಡುವಾಗ ಯೇಸುವಿನ ನಾಮದಲ್ಲಿ ನಮ್ಮಲ್ಲಿರುವುದನ್ನು ನಿನಗೆ ಕೊಡುತ್ತೇವೆ,
ಏಳು ಅಂತ ಹೇಳುವಾಗ ಅವನು ಕೈಕಾಲಿಗೆ ಬಲವನ್ನು ಹರಡಿತು ಎಂದು ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ನೀನು ಪರಿಶುದ್ಧನು ಎಂದು ನೀನು ದೇವರಿಗೆ ಸ್ತೋತ್ರ ಹೇಳಿ ಆ ಪರಿಶುದ್ಧ ಆತ್ಮ ನೀನು ಹೊಂದಿಕೊಳ್ಳುವಾಗ ನೀನು ಇನ್ನೊಬ್ಬರಿಗೆ ಆಧಾರವಾಗಿರ್ತಿ. ನಿನ್ನ ಮುಖಾಂತರ ದೇವರು ಇನ್ನೊಬ್ಬರಿಗೆ ಗುಣಪಡಿಸುವುದಕ್ಕಾಗುತ್ತದೆ. ನೀನು ಪರಿಶುದ್ಧನಾಗು. ಹಲ್ಲೆಲೂಯ. ದೇವರ ಆತ್ಮ ಹೊಂದಿದವನಾಗು. ಹಲ್ಲೆಲೂಯ. ದೇವರ ಆತ್ಮ ಹೊಂದಿಕೋ. ನೀನು ಯೇಸುವಿನ ಮಗನು, ಯೇಸುವಿನ ಮಗಳು ನೀನಾಗಿದೆಯಾ. ನೀನು ಯೇಸುವಿನ ಧ್ಯಾನ ಮಾಡುವಾಗ ದೇವರ ಆತ್ಮ ನಿನ್ನಲ್ಲಿ ಎಳೆದು ಬರುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಗಬಿಲಾಯದ ದೂತನು ಯಾವ ಪ್ರಕಾರ ಮರಿಯಳ ಬಳಿಗೆ ಬಂದಿದನೋ ನಿನ್ನ ಬಳಿಗೂ ಸಹ ದೇವ ದೂತನು ಬರುತ್ತಾನೆ. ನಿನ್ನಲ್ಲಿ ದೇವರ ಆತ್ಮ ಇರುತ್ತದೆ. ಹಲ್ಲೆಲೂಯ. ನೀನು ಪ್ರತಿ ಮುಂಜಾನೆ ಎದ್ದು ದೇವರ ಧ್ಯಾನಿಸು. ಯಾವಾಗಲೂ ದೇವರನ್ನು ಸ್ತುತಿ ಮಾಡು. ನೀನು ಸ್ತುತಿ ಮಾಡುವಾಗಲೇ ಆ ಸ್ತುತಿಯಲ್ಲೇ ದೇವರು ಇಳಿದು ಬಂದು ನಿನ್ನನ್ನು ಅಭಿಷೇಕ ಮಾಡುತ್ತಾನೆ. ಹಲ್ಲೆಲೂಯ. ನಿನ್ನನ್ನು ಅಭಿಷೇಕ ಮಾಡುತ್ತಾನೆ. ನಿನ್ನನ್ನು ದೇವರು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯ. ನೀನು ಅನೇಕರಿಗೆ ಮಾದರಿಯಾಗಿರ್ತೀಯ, ಅನೇಕರಿಗೆ ನೀನು ಮೂಲೆಗಲ್ಲಾಗಿರ್ತೀಯ. ಹಲ್ಲೆಲೂಯ. ಇವತ್ತು ನಿನ್ನನ್ನು ಯಾರಾದರೂ ತಳೆದರೆ ಬೇಸರ ಆಗಬೇಡ. ನಿನ್ನ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತಳ್ಳಿಬಿಟ್ಟ ಕಲ್ಲು ಮುಖ್ಯವಾದ ಮೂಲೆಗಲ್ಲಾಯಿತೆಂದು. ಹಲ್ಲೆಲೂಯ. ನಿನ್ನನ್ನು ದೇವರು ಮೂಲೆಗಲ್ಲಾಗಿ ನಿಲ್ಲಿಸುತ್ತಾನೆ. ಯೇಸು ನಿನ್ನನ್ನು ಆಶೀರ್ವಾದ ಮಾಡಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಯಾರ್ಯಾರು ಈ ವಚನಗಳನ್ನು ಕೇಳುತ್ತಾ ಇದ್ದಿದ್ದಾರೋ ನಿಮ್ಮನ್ನೇ ಯೇಸು ಕ್ರಿಸ್ತನ ವಚನವನ್ನು ಮಾತಾಡ್ತಾ ಇರೋದು. ಹಲ್ಲೆಲೂಯ. ಈ ವಚನನೇ ದೇವರಾಗಿದೆ. ಈ ವಾಕ್ಯ ಇದೆಯಲ್ಲ, ಇದೇ ದೇವರಾಗಿದೆ. ಹಲ್ಲೆಲೂಯ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ. ಹಲ್ಲೆಲೂಯ. ಈ ವಾಕ್ಯ ದೇವರಾಗಿದೆ. ಈ ವಾಕ್ಯವನ್ನು ನಂಬಿ ನೀನು ಪ್ರಾರ್ಥನೆ ಮಾಡು. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ದೇವರು ಅನೇಕ ರೀತಿಯಲ್ಲಿ ನಿನ್ನನ್ನು ನಡೆಸಿಕೊಂಡು ಹೋಗುತ್ತಾನೆ. ಇದುವರೆಗೂ ನೋಡದೇ ಇರುವಂಥ ಆಶೀರ್ವಾದಗಳು ಇನ್ನು ಮುಂದೆ ನೋಡುತ್ತೆಂದು ನಾನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.